ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪಿ ಕೆ ಅಂತ. ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ನನ್ನ ಬೈಕ್ ಬಗ್ಗೆ ಕೇಳ್ತಾಯಿದ್ರು. ಅಂದರೆ ಏನೇನು ಫಿಟ್ಟಿಂಗ್ಸ್ ಮಾಡಿಸಿದ್ದೀರಾ ಮತ್ತು ಎಷ್ಟಾಯಿತು ಏನು ಇತ್ತು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನೇನು ಮಾಡಿಫಿಕೇಷನ್ ಏನು ಮಾಡಲಿಲ್ಲ. ಬೈಕಲ್ಲಾಗಲಿ, ಇಂಜಿನಲ್ಲಾಗಲಿ ಅಥವಾ ಎಕ್ಸಾಸ್ಟಲ್ಲಾಗಲಿ ಎಲ್ಲ ಸ್ಟಾಕೇ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಇದೊಂದು ಚೇಂಜ್ ಮಾಡಿದ್ದೀನಿ. ಇದು ಡಾಮಿನಾರ್ದು ಗ್ರ್ಯಾಬ್ ರೈಲ್ ಅಂತಾರೆ ಇದಕ್ಕೆ. ಇದು 2019ಇಂದ 2021ವರೆಗೆ ಬರ್ತಿದ್ದಂಥ ಡಾಮಿನಾರ್ಲೆಲ್ಲ ಇರ್ತಾಯಿತ್ತು. ಅಡ್ವೆಂಚರ್ಸ್ ಅಂದರೆ ಸ್ಪೆಷಲ್ ಎಡಿಷನ್ಲೆಲ್ಲ ಬರ್ತಾಯಿತ್ತು. ಇವಾಗ ಬರ್ತಾಯಿಲ್ಲ, ಬಟ್ ಶೋರೂಮಲ್ಲಿ ಸಿಗೋಲ್ಲ. ಕೆಲವೊಂದು ಮೇಯ್ನ್ ಶೋರೂಮಲ್ಲಿ ಸಿಗುತ್ತೆ, ಬಟ್ ಆರ್ಡ್ರ್ ಮಾಡಿ ತರಿಸ್ತಾರೆ ಅವರು. ಅದು ತುಂಬ ಡಿಲೇ ಆಗುತ್ತೆ. ನಾನು ಬಂದು ಎಂಟೈರ್ ಮ್ಯಾಂಗ್ಳೂರ್ ಸುತ್ತಿದ್ದೀನಿ. ಇದಕ್ಕೋಸ್ಕರ ಎಂಟೈರ್ ಮ್ಯಾಂಗ್ಳೂರ್ ಸುತ್ತಿದ್ದೀನಿ, ಎಲ್ಲಿ ಸಿಗಲಿಲ್ಲ. ಕೊನೆಯದಾಗಿ 99 RPM ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ಆರ್ಡ್ರ್ ಮಾಡಿದೆ. 2800 ಆ್ಯಂಡ್ ಸಮಥಿಂಗ್ ಬರುತ್ತೆ. ಡೆಲಿವರಿ ಟೈಮ್ ಮಾತ್ರ ಭಯಂಕರ ಲೇಟ್ ಇದೆ. 10 to 12 ಡೇಸ್ ಆಗುತ್ತೆ ಅದೊಂದು ಡೆಲಿವರಿ ಆಗಲಿಕ್ಕೆ. ಬಾಕ್ಸ್ ಬಂದು ನಾನು ಅಮೆಝಾನಲ್ಲಿ ತೊಗೊಂಡೆ. ತುಂಬ ಆ್ಯಡ್ಸ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಬಾಕ್ಸ್ ಬಗ್ಗೆ ಅಲ್ವಾ. 5000, 6000, 7000, 8000 ಈ ಥರ ಎಲ್ಲ ಆ್ಯಡ್ಸ್ ಬರುತ್ತೆ. ಅವೆಲ್ಲ ಯಾಕೋ ಧೈರ್ಯ ಇಲ್ಲ ತೊಗೊಳ್ಳೋಕ್ಕೆ. ಯಾಕಂದರೆ ನಾವಿರೋದು ಯಾವುದೋ ಊರಲ್ಲಿ, ಆ ವೀಡಿಯೋ ಮಾಡೋನು ಯಾವುದೋ ಊರು. ನಾವು ಪೇಮೆಂಟ್ ಮಾಡಿ ಅದು ಬರುತ್ತೋ ಇಲ್ವೋ, ಬಂದರೂ ಕ್ವಾಲಿಟಿ ಹೇಗಿರುತ್ತೆ, ರಿಟರ್ನು ಹಿಂಸೆ ಅಲ್ವಾ. ಸೊ ನಾನು ಅದಕ್ಕೋಸ್ಕರ ಇದು ಅಮೆಝಾನಲ್ಲಿ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಅದು ಪರವಾಗಿಲ್ಲ ಅಂತ. ಎಕ್ಸಾಕ್ಟ್ಲಿ 10,000 ಆಗಿದೆ ಇದಕ್ಕೆ ಅಮೆಝಾನಲ್ಲಿ. ಅಂದರೆ ಇದು ಪ್ಯೂರ್ಲಿ ಅಲ್ಯೂಮಿನಿಯಮ್ ಇದು. ಇದೆಲ್ಲ ಅದ್ರ ಜೊತೆನೇ ಬಂದಿದ್ದು. 45 ಲೀಟರ್ಸ್ ಇದೆ, ಪರವಾಗಿಲ್ಲ, ಒಳ್ಳೆ ಸ್ಟಡಿ ಇದೆ. ಇದ್ರ ಜೊತೆ ಈ ಪ್ಲೇಟು ಬರುತ್ತೆ. ಅದ್ರ ಕೆಳಗೆ ಒಂದು ಪ್ಲೇಟ್ ಬರುತ್ತಲ್ಲ, ಈ ಪ್ಲೇಟು ಇದ್ರ ಜೊತೆನೇ ಬರುತ್ತೆ. ಚೆನ್ನಾಗಿದೆ. ಇಲ್ಲೂ ಲಾಕ್ ಬರುತ್ತೆ, ಇಲ್ಲೂ ಲಾಕ್ ಬರುತ್ತೆ. ಫುಲ್ ಸೈಜ್ ಹೆಲ್ಮೆಟ್ ಇಡ್ಬೋದು. ಆಲ್ಮೋಸ್ಟ್ ಈ ದೊಡ್ಡ ಲಗೇಜಲ್ಲಿ ಏನೇನು ಬಟ್ಟೆ ಇಡಿಸುತ್ತೋ ಕಂಪ್ಲೀಟ್ ಇದರಲ್ಲಿ ಇಡಿಸುತ್ತೆ. ತುಂಬ ಜನ ಗೊತ್ತಿರೋರು ಐಸ್ ಕ್ಯಾಂಡಿ ಮಾರ್ತೀಯಾ, ನೀನು ಮಾರ್ತಾಯಿದ್ದೀಯ ಅಂತೆಲ್ಲ ಕೇಳ್ತಾರೆ ಇದನ್ನು, ಈ ಗಂಟೆನೆಲ್ಲ ನೋಡಿ. ಆ್ಯಕ್ಚುಲಿ NSಗೆ ತುಂಬ ರ್ಯಾರ್ ಇದೆಲ್ಲ ಕನೆಕ್ಟ್ ಮಾಡೋದು, ಅಂದರೆ ಫಿಟ್ ಮಾಡೋದು. ಯಾಕಂದರೆ ಇದು ನೇಕೆಡ್ ಬೇಕಲ್ವಾ, ಹೈ ಸ್ಪೀಡಲ್ಲೆಲ್ಲ ಲಾಬಲ್ ಆಗುತ್ತೆ, ಹಾಗೆ ಹೇಗೆ ಅಂದ್ಕೊಂಡು ಯಾರು ಫಿಟ್ ಮಾಡಿಸಲ್ಲ. ಏನಿದ್ರು ರಾಯಲ್ ಎನ್ಫೀಲ್ಡು ಅಡ್ವೆಂಚರ್ ಗಾಡಿಗಳು, ಡಾಮಿನಾರ್ಗಳಿಗೆಲ್ಲ ಸೂಟ್ ಆಗುತ್ತೆ. NSಗೆ ಸೂಟ್ ಆಗುತ್ತೆ, ಬಟ್ ಡಿಪೆಂಡ್ಸ್ ನೀವು ಯಾಕೆ ಓಡಿಸ್ತೀರಾ, ಯಾವ ರೋಡಲ್ಲಿ ಓಡಿಸ್ತೀರಾ, ಹೇಗೆ ಓಡಿಸ್ತೀರಾ, ಎಷ್ಟು ಸ್ಪೀಡಲ್ಲಿ ಓಡಿಸ್ತೀರ ಡಿಪೆಂಡ್ ಆಗುತ್ತೆ. ನಾನು ಬಂದು 90+ kgs ಇದ್ದೀನಿ, ತೂಕ ಇದ್ದೀನಿ. ಸೊ ನಾನು ಇದರಲ್ಲಿ ಕೂತಾಗ ಸ್ಟಡಿಯಾಗಿರುತ್ತೆ ಗಾಡಿ, ಎಲ್ಲೂ ಅಲ್ಲಾಡಲ್ಲ. ಹಾಗಾಗಿ ನನಗೆ ಏರೋಡೈನಮಿಕ್ಸ್ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ಕೆಲವರು ಸ್ವಲ್ಪ ತಿನ್ನಿರ್ತಾರಲ್ವ, ಅವ್ರಿಗೆ ಕಷ್ಟ ಆಗ್ಬೋದು ಹ್ಯಾಂಡಲ್ ಮಾಡಲಿಕ್ಕೆ. ಯಾಕಂದರೆ ಗಾಡಿ ಹೈ ಸ್ಪೀಡಲ್ಲಿ ಹೋಗ್ಬೇಕಿದ್ರೆ ಒಂದು ಕಡೆ ಇಳಿಯೋದಿರ್ಬೋದು, ಒಂಥರ ವಾಬಲ್ ಆದಾಗ ಆಗುತ್ತೆ. 2019 ಮಾಡಲ್ ಆಗಿದ್ದರಿಂದ ಇದು ಸಿಂಗಲ್ ಚಾನೆಲ್ ABS ಬರುತ್ತೆ. ಸೊ ಕೆಲವೊಮ್ಮೆ ಪ್ಯಾನಿಕ್ ಬ್ರೇಕಿಂಗ್ ಮಾಡುವಾಗ ಬ್ಯಾಕ್ ವೀಲ್ ಲಾಕ್ ಆಗುತ್ತಲ್ವ, ಇದು ಸ್ಟ್ರೈಟ್ ಇರುತ್ತೆ ಹ್ಯಾಂಡಲ್ಲೇ, ಬಟ್ ಬ್ಯಾಕ್ ವೀಲ್ ಆ ಕಡೆ ಸೈಡಿಗೆ ಬಂದುಬಿಡುತ್ತೆ. ಅಂದರೆ ವೆಯ್ಟ್ ಇಲ್ವಲ್ಲ ಬ್ಯಾಕಲ್ಲಿ, ಪ್ಲಸ್ ABS ಇಲ್ಲ. ಬಟ್ ಈ ಬಾಕ್ಸ್ ಹಾಕಿದ್ಮೇಲೆ ಸ್ವಲ್ಪ ವೆಯ್ಟ್ ಕೂತ್ಮೇಲೆ ನನಗೆ ಅದು ಆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫ್ರಂಟ್ ವೀಲಿಗೆ ಲೋಡ್ ಬೀಳುತ್ತೆ. ನಾವು ಪ್ಯಾನಿಕ್ ಬ್ರೇಕಿಂಗ್ ಮಾಡುವಾಗ ಸ್ವಲ್ಪ ಸ್ಕಿಡ್ ಆದಾಗೆ ಆಗುತ್ತೆ. ABS ಇದೆ, ಬಟ್ ಸ್ಟಿಲ್ ವೆಯ್ಟೆಲ್ಲ ಇದ್ರ ಮೇಲೆ ಬೀಳುತ್ತೆ, ಬ್ಯಾಕ್ ವೀಲ್ದು ವೆಯ್ಟು. ಅಂದರೆ ಬ್ಯಾಕ್ದೆಲ್ಲ ವೆಯ್ಟ್ ಇಲ್ಲಿ ಬರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಸ್ಟಾಕ್ ಟೈರ್ ಬಂದು ಇದ್ರದ್ದು 130 ಸೆಕ್ಷನ್ ಬರ್ತದೆ. ಇವಾಗೆಲ್ಲ 140 ಬರ್ತಾಯಿದೆ, ಬಟ್ ಮುಂಚೆ 130 ಸೆಕ್ಷನೇ ಬರ್ತಾಯಿದ್ದೀವಿ. ಬಟ್ ಇದು ಹಾಕ್ಸಿರೋದು ಒಂದು ಇದು 140 ಸೆಕ್ಷನ್. ಇದು 140/60 R17 ಇದು ಅಪೋಲೋದು S1. ಚೆನ್ನಾಗಿದೆ ಟೈರ್. ಫ್ರಂಟ್ ಬಂದುಬಿಟ್ಟು 100 ಸೆಕ್ಷನ್, ಫ್ರಂಟ್ 100 ಸೆಕ್ಷನ್ ಇದೆ. ಇದು TVS ಯೂರೋ ಗ್ರೂಪ್ ಅಂತ 100/80/70.
ಸೊ ಹೀಗಿದೆ. ಈ ಲೈಟ್ ಆ್ಯಕ್ಚುಲಿ 6 ಇಯರ್ಸ್ ಆಗೋ ಹಾಕಿದ್ದು, 6 ವರ್ಷ ಆಯ್ತು ಹಾಕಿ. ರೆಡ್ ಮತ್ತು ಬ್ಲೂ ಅಲ್ಲಿ ಬ್ಲಿಂಕ್ ಆಗ್ತಿತ್ತು ಅದು. ಸೊ ಅದು ಹಾಕ್ಸಿದ್ದು 1 ಇಯರ್ಗೆ ಬ್ಲೂ ಲೈಟ್ ಬರ್ನ್ ಆಯಿತು. ಬಟ್ ರೆಡ್ ಕಲರ್ ಇನ್ನೂ ಉರಿತಾ ಇದೆ. ಅವಾಗೆಷ್ಟೋ 80 ರೂಪೀಸ್ ಏನೋ ಕೊಟ್ಟಿದ್ದು. ಇವಾಗ ತನಕ ಉರಿತಾ ಇದೆ. ಅದು ಬಿಟ್ಟರೆ ಬೇರೆ ಏನು ಮಾಡಿಫಿಕೇಷನ್ ಮಾಡಿಲ್ಲ. ಮಾಡಿಫಿಕೇಷನ್ ಎಲ್ಲ ಇದೆಲ್ಲ ಜಸ್ಟ್ ಫೇರಿಂಗ್ ಮಾಡಿರೋದಷ್ಟೇ, ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡಿದ್ದು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಜಾತ್ರೆ ಅನ್ನಿಸುತ್ತೆ ಅಲ್ವಾ. ಅವ್ರವ್ರ ಟೇಸ್ಟ್ ಬೇರೆ ಬೇರೆ ಇರುತ್ತಲ್ವ. ನನ್ನ ಟೇಸ್ಟ್ ಈ ಥರ, ನನಗೆ ಬಲ್ಕಿ ಲುಕ್ ಇಷ್ಟ, ಕೆಲವರಿಗೆ ನೇಕೆಡ್ ಲುಕ್ ಇಷ್ಟ. ಕೆಲವರು ನೋಡಿದ್ದೀನಿ ತುಂಬ ಜನ ಮಡ್ಗಡು ಕುಯ್ಯೋದು, ಏನೇನೋ ಜಾತ್ರೆ ಮಾಡ್ತಾರೆ, ಮಡ್ಗಡು ಕುಯ್ದು ಬಿಡೋದು, ಇದು ನೆಗ್ರಿಸ್ಬಿಟ್ಟು ಇಲ್ಲಿಗೆ ಸಿಗಿಸ್ಬಿಡೋದು ಎಲ್ಲ ಮಾಡ್ತಾರೆ. ನಂಗೆ ಅರ್ಥ ಆಗಲ್ಲ ಏನಕ್ಕೆ ಮಾಡ್ತಾರೆ ಅಂತ. ಏನೋ ಸ್ಟಂಟ್ ಮಾಡೋರಾದರೆ ಪರವಾಗಿಲ್ಲ ಅಲ್ವಾ. ಸ್ಟಂಟ್ ಮಾಡೋರಾದರೆ ಇದೆಲ್ಲ ತೆಗಿಯೋದು, ಇದು ತೆಗೀದು ಮಾಡ್ತಾರೆ, ಯಾಕಂದರೆ ಹೊಡೆದೋಗುತ್ತೆ, ಟಚ್ ಆಗುತ್ತೆ ಅಂತ. ಸುಮ್ಮನೆ ಅವ್ರಿಗೆ ವೀಲ್ ಡಬಲ್ಸ್ ಹೋಗುವಷ್ಟು ತಾಕತ್ತಿರಲ್ಲ. ಕೆಲವರು ನೋಡ್ತೀವಿ 30-40 kg ಇಡ್ತಾರೆ ರೈಡರ್ಗಳು, ಸುಮ್ಮನೆ ಇದೆಲ್ಲ ಕಟ್ ಮಾಡಿ ತೆಗಿತಾರೆ, ಇದು ತೆಗಿತಾರೆ ಲುಕ್ಗೋಸ್ಕರ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಬಟ್ ಸ್ಟಿಲ್ ಬೈಕ್ ಅಲ್ವಾ, ಎಲ್ಲರಿಗೆ ಅರ್ಥ ಆಗಲ್ಲ ಆ ಫೀಲ್. ಏನಕ್ಕೆ ಕಟ್ ಮಾಡ್ತಾರೆ ಗೊತ್ತಿಲ್ಲ, ನಾನಂತ ಅದೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಕೆಲವರು ಈ ವೀಲ್ ಕವರ್ ಏನಿದೆ ಇದು ಒಂದು 4 years ಆಯ್ತು ಹಾಕಿ, 3-4 year ಆಯಿತು. ಸ್ವಲ್ಪ ಚಪ್ಪಲಿ ಟೈಪೇ ಇದೆ, ಅದನ್ನ ತೆಗಿಬೇಕು, ಟೈಮ್ ಸಿಗ್ತಲ್ಲ. ಕೆಲವರು ಹೇಳ್ತಾರೆ ಏರೋಡೈನಮಿಕ್ಸ್ ಇದು ಹೈವೇಸಲ್ಲೆಲ್ಲ ಡೇಂಜರ್ ಅದು, ಲಾರಿ ಏನಾದರೂ ಪಾಸ್ ಆದರೆ ಗಾಡಿ ಸೈಡ್ಗೆ ಹೋಗ್ಬಿಡುತ್ತೆ ಮತ್ತು. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಕ್ವಶನ್ಸ್ ಇದ್ದರೂ ಅಥವಾ ವೀಡಿಯೋ ಚೆನ್ನಾಗಿದ್ದರೂ ಚೆನ್ನಾಗಿಲ್ದಿದ್ರೂ ಕಮೆಂಟ್ ಮಾಡಿ.